ಮುಖ್ಯೋಪಾಧ್ಯಾಯರಾಗಿ ಹೇಗೆ ಕಾಲಘಟ್ಟದಲ್ಲಿ ಅಭಿವೃದ್ಧಿ ಮಾಡಲಾಗುವುದನ್ನೆಲ್ಲ ತುಂಬ ಚೆನ್ನಾಗಿ ಮಾಡಲಾಗುತ್ತಾರೆ. ಮುಖ್ಯವಾಗಿ ಈ ಶಾಲೆಯಲ್ಲಿ ಸಂಪನ್ಮೂಲ ಶಿಕ್ಷಕರ ತಂಡವೇ ಇದೆ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಕಲಾವಿದರಿದ್ದಾರೆ, ಈ ಕಲಾವಿದರು ಒಳ್ಳೊಳ್ಳೆ ಕಲಾವಿದರಿದ್ದಾರೆ, ಕಲಾವಿದ ಶಿಕ್ಷಕರಾಗಿದ್ದಾರೆ, ಇಲ್ಲಿ ಶಿಕ್ಷಣ ಚಿಂತಕರ ಶಿಕ್ಷಕರಾಗಿದ್ದಾರೆ, ಶಿಕ್ಷಣ ತತ್ವಜ್ಞಾನಿಗಳ ಶಿಕ್ಷಕರಾಗಿದ್ದಾರೆ, ಸಾಹಿತಿಗಳು ಶಿಕ್ಷಕರಾಗಿದ್ದಾರೆ. ಇದಕ್ಕಿಂತ ಏನೇನು ಬೇಕು ಶಾಲೆಗೆ ಅಲ್ವಾ? ಯೋಚನೆ ಮಾಡಿ, ಇದಕ್ಕಿಂತ ಇನ್ನೇನು ಬೇಕು? ಯಾವ ಶಾಲೆಗಿದೆ ಇಂಥ ವ್ಯವಸ್ಥೆ, ಇಂಥ ಸವಲತ್ತುಗಳು ಯಾವ ಶಾಲೆಗಿದೆ? ಯಾಕಂದ್ರೆ CBSE ICSE ಯಾವುದೋ ಶಾಲೆಗಳಲ್ಲಿ ಅದಕ್ಕಿಂತ ಉತ್ಕೃಷ್ಟ ಬಿಡುಗಡೆ ಆಗೋದ್ರಿಂದ ಅದರಿಂದ ಏನಾಗುತ್ತೆ ಅಂದ್ರೆ ಈ ಅಲರ್ಜಿ, ಉಸಿರಾಟಕ್ಕೆ ಸಂಬಂಧಪಟ್ಟಂತ ಅಲರ್ಜಿಗಳು, ಮತ್ತೆ ನೆಗಡೆ, ರೈನೈಟಿಸ್ ಅಂತೀವಿ, ಈ ತರ ಕಾಯಿಲೆಗಳೆಲ್ಲ ಬರುತ್ತೆ. ಸೊ ಅದು ಮಳೆಗಾಲದಲ್ಲಿ ಜಾಸ್ತಿ ಆಗೋದ್ರಿಂದ ಮಳೆಗಾಲದಲ್ಲಿ ಅಲರ್ಜಿ ನೆಗಡೆ ಎಲ್ಲ ಇರುತ್ತಲ್ಲ, ಉಸಿರಾಟಕ್ಕೆ ಸಂಬಂಧಪಟ್ಟ ಕಾಯಿಲೆ ಈ ಮಳೆಗಾಲ ಮತ್ತೆ ಥಂಡಿಯಲ್ಲಿ ಜಾಸ್ತಿ. ಸೊ ಅದಕ್ಕೋಸ್ಕರ ಇನ್ನೊಂದು ಥರ್ಡ್ ಏನಿರ್ತಂದ್ರೆ ನೀರು. ಈ ಮಳೆ ಆಗೋದ್ರಿಂದ ನೀರುಗಳು ಜಾಸ್ತಿ, ನೀರು ಶೇಖರಣೆ ಆಗೋದ್ರಿಂದ ಎಲ್ಲಿ ಬೇಕಾದ್ರೆ ನೀರುಗಳು ಶೇಖರಣೆ ಆಗುತ್ತೆ. ಮತ್ತೆ ಕಲುಷಿತವಾದ ನೀರು ನಾವು ಕುಡಿಯುವಂತ ನೀರಿನೊಂದಿಗೆ ಮಿಶ್ರಣ ಆಗೋದ್ರಿಂದ ಈ ವಾಂತಿ, ಭೇದಿ, ಹೊಟ್ಟೆ ನೋವು, ಈ ತರದ ಕಾಯಿಲೆಗಳೆಲ್ಲ ಬರುತ್ತೆ. ಸೊ ಈ ಮೂರು ಅದರಿಂದಲೂ ಕೂಡ ಮಕ್ಕಳಿಗೆ ಅಥವಾ ನಮ್ಮಲ್ಲಿ ಜ್ವರ ಕಾಣಿಸ್ಕೋಬಹುದು. ಸೊ ಈ ಅಲರ್ಜಿ ಆದಾಗೂ ಕೂಡ ಜ್ವರ ಕಾಣಿಸ್ಕೋಬಹುದು. ಈ ಮೂರು ಪ್ರಮುಖ